ಎಲ್ಲ ಆಲ್ರೆಡಿ ಹೇಳಿದಾಗೆ ಇಟ್ಸ್ ಅ ಕ್ರೈಮ್ ಥ್ರಿಲ್ಲರ್ ವರ್ಣತರಂಗ ಸಿನಿಮಾ. ಇದರಲ್ಲಿ ಐ ಆಮ್ ಪ್ಲೇಯಿಂಗ್ ಅನ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ಇದರಲ್ಲಿ ವಿಭಿನ್ನ ಏನೊಂದು ಕೇಳೋದಂದರೆ ಪ್ರತಿಯೊಂದು ಸಿನಿಮಾನು ವಿಭಿನ್ನ ನಂಗೆ ಅನಿಸುತ್ತೆ. ಬಿಕಾಸ್ ದ ಟೀಮ್ ಇಸ್ ಡಿಫ್ರೆಂಟ್, ದ ಡೈರೆಕ್ಟರ್ಸ್ ಆರ್ ಡಿಫ್ರೆಂಟ್, ಒಂದು ಥಾಟ್ ಪ್ರೊಸೆಸ್ ಬೇರೆ ಇರುತ್ತೆ ಎಲ್ಲ ಸಿನಿಮಾದಲ್ಲೂ. ಸೊ ಇದಕ್ಕೂ ನಿಮ್ಮ ಸಪೋರ್ಟ್ ಮತ್ತು ನಿಮ್ಮ ಒಂದು ಪ್ರೀತಿ ಇರಲಿ ಅಂತ ತಿಳ್ಕೊಳ್ತೀನಿ. ಹಾಯ್ ನಮಸ್ಕಾರ, ನಾನು ನಿಮ್ಮ ಸಾಕ್ಷಿ ಮೇಘನಾ. ಸೊ ಇವತ್ತು ನಮ್ಮ ಚಿತ್ರ ವರ್ಣತರಂಗ ಚಿತ್ರದ ಆಡಿಯೋ ರಿಲೀಸ್. ತುಂಬಾ ಖುಷಿ ಆಗ್ತಿದೆ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದಂಥ ಚಿತ್ರ ವರ್ಣತರಂಗ. ಸೊ ಇವತ್ತು ಮೂರು ಸಾಂಗ್ಗಳು ರಿಲೀಸ್ ಆಗಿದೆ. ಒಂದು ಅಪ್ಪ ಸಾಂಗ್ ಅಂತೂ ನನಗೆ ತುಂಬಾ ಇಷ್ಟವಾದಂಥ ಸಾಂಗ್, ಆ್ಯಂಡ್ ಒಂದು ರೊಮ್ಯಾಂಟಿಕ್ ಸಾಂಗ್, ಆ್ಯಂಡ್ ಅನದರ್ ಒನ್ ಇಸ್ ಪಾರ್ಟಿ ಸಾಂಗ್. ಅದು ನಮ್ಮ ನೆಚ್ಚಿನ ನಮ್ಮ ಕನ್ನಡ ರ್ಯಾಪರ್ ಸ್ಟಾರ್ ಆದಂತಹ ಚಂದನ್ ಶೆಟ್ಟಿ ಅವರು ಆ ಒಂದು ಸಾಂಗ್ನ ಹಾಡಿದ್ದಾರೆ. ಐ ಆಮ್ ಸೋ ಹ್ಯಾಪಿ ನಾನು ಈ ಒಂದು ಚಿತ್ರದಲ್ಲಿ ಭಾಗಿಯಾಗಿದ್ದಕ್ಕೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಂಟೈರ್ ಟೀಮ್ಗೆ. ಹಾಗೆ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಡೈರೆಕ್ಟರ್ ತೀರ್ಥೇಶ್ ಸರ್, ಹಾಗೆ ಪ್ರೊಡ್ಯೂಸರ್ ಆದಂಥ ಶಿವು ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ನನ್ನ ಪಾತ್ರ ಜಾನ್ವಿ ಅನ್ನೋ ಒಂದು ರಿಪೋರ್ಟರ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ. ಇಟ್ಸ್ ಅ ವೆರಿ ಯುನೀಕ್ ಪಾತ್ರ ಅಂತಲೇ ಹೇಳ್ಬೋದು. ಅವಳೊಂಥರ ಬಬ್ಲಿ ಆಗಿರ್ತಾಳೆ, ತುಂಬ ಚೈಲ್ಡಿಶ್ ಥರ ಬಿಹೇವ್ ಮಾಡ್ತಾಳೆ, ತುಂಬ ಸೀರಿಯಸ್ ಆಗಿರ್ತಾಳೆ. ಇಟ್ಸ್ ಲೈಕ್ ಎ ಮಿಕ್ಸ್ ಅಂತಲೇ ಹೇಳ್ಬೋದು. ಒಂದು ನವರಸಗಳನ್ನ ಇರುವಂತಹ ಪಾತ್ರನ ನಾನು ಪ್ಲೇ ಮಾಡಿದೆ. ಐ ಆಮ್ ಸೋ ಹ್ಯಾಪಿ. ನನಗೆ ಗೊತ್ತಿರೋ ಹಂಗೆ ಒಂದೊಂದು ಚಿತ್ರದಲ್ಲೂ ಪಾತ್ರಗಳನ್ನ ಚೇಂಜ್ ಮಾಡ್ತಾ ಇರಬೇಕು, ನಾವು ಎಲ್ಲ ಥರ ಪಾತ್ರಗಳನ್ನ ಆ್ಯಕ್ಟ್ ಮಾಡಬೇಕು ಅನ್ನೋದು ನನಗೆ ತಿಳ್ಕೊಂಡಿರುವಂಥದ್ದು. ಸೊ ಅಂಥದ್ರಲ್ಲಿ ಈ ಒಂದು ಪಾತ್ರ ಬಂದಾಗ ತುಂಬಾ ಖುಷಿಯಿಂದ ಒಪ್ಕೊಂಡಂತಹ ಒಂದು ಚಿತ್ರ ಈ ಪಾತ್ರನ. ಸಾಂಗ್ಗೆ ಸ್ಟೋರಿಗೆ ಲಿಂಕ್ ಆಗುತ್ತೆ ಆ ಸಾಂಗು ಕೂಡ. ಸೊ ಈ ಒಂದು ಚಿತ್ರದಲ್ಲಿ ಸಾಂಗ್ ಡಿಫ್ರೆಂಟ್ ಸಿನಿಮಾ ಅನ್ನೋಂಗೆ ಬರಲ್ಲ, ಸಿನಿಮಾದ ಜೊತೆಗೆ ಸಾಂಗ್ ಪ್ಲೇ ಆಗೋದ್ರಿಂದ ಆ ಸಾಂಗಲ್ಲಿ ನಾನು ಬರುವಂಥ ಒಂದು ಸಿಚುವೇಶನ್ಸ್ ಇರುತ್ತೆ. ಸೊ ಹಾಗಾಗಿ ನೀವು ನೋಡಿದೆ ಹಾಗೆ ನಂದು ಜಾಸ್ತಿ ಡ್ಯಾನ್ಸೂ ಇರಲ್ಲ. ನಾನು ಅಲ್ಲಿ ಹೆಂಗೆ ಜನಕ್ಕೆ ಕಾಣಿಸ್ಕೋತೀನಿ ಅಂದರೆ, ಒಂದು ರಿಪೋರ್ಟರ್ ಯಾವ ಥರ ಗೊತ್ತಿಲ್ಲದಂಗೆ ಹೆಂಗೆ ಕಲೆಕ್ಟ್ನ ಮಾಡ್ತಾರೆ ನ್ಯೂಸ್ನ ಅನ್ನೋದು ಒಂದು ಪಾತ್ರದ ಒಂದು ಮೇನ್ ಥಿಂಗ್. ಎಲ್ಲರಿಗೂ ನಮಸ್ಕಾರ. ವರ್ಣತರಂಗ ಮೊದಲನೇದಾಗಿ ಐ ವಾಂಟ್ ಟು ಕಂಗ್ರಾಚುಲೇಟ್ ಆಕಾಶ್ ರೆಡ್ಡಿ ಅಂಡ್ ಯಶವಂತ್. ಟುಡೇ ಇಸ್ ಯುವರ್ ಡೇ. ಅವ್ರದ್ದು ಮ್ಯೂಸಿಕ್ ಲಾಂಚ್ ಆಗಿದೆ. 3 ಹಾಡು ತುಂಬಾ ಚೆನ್ನಾಗಿ ಬಂದಿದೆ. ನಾನು ಬರೀ ಮೆಚ್ಕೊಬೇಕು ಅಂತ ಮೆಚ್ಕೊತಾ ಇಲ್ಲ, ನಿಜವಾಗ್ಲೂ ರೊಮ್ಯಾಂಟಿಕ್ ಸಾಂಗ್ ನಾನು ಕೇಳಿದಾಗ ನಾನು ತೀರ್ಥೇಶ್ ಡೈರೆಕ್ಟರ್ ಅದೇ ಹೇಳಿದೆ, ವೆರಿ ಲವ್ಲಿ ಸೌಂಡಿಂಗ್ ಸಾಂಗ್ಸ್, ನಿಜವಾಗ್ಲೂ ಇದನ್ನ ಪ್ರಮೋಟ್ ಮಾಡಿ ಚೆನ್ನಾಗಿ ಮಾಡಿ ಅಂತ ಹೇಳಿದೆ. ಆ್ಯಂಡ್ ಇವತ್ತು ಈ ಒಂದು ಹಂತಕ್ಕೆ ಬಂದು ಈ ಸಿನಿಮಾ ನಿಂತಿದೆ ಅಂದರೆ ಅದಕ್ಕೆ ಕಾರಣ ನಮ್ಮ ಶಿವಕುಮಾರ್ ಸರ್. ಐ ಸ್ಟಿಲ್ ರಿಮೆಂಬರ್ 2022 ಸರ್ ನಾನು ಭೇಟಿ ಆಗಿದ್ದು. ಈ ಸಿನಿಮಾ 2022 ಈ ಸಿನಿಮಾ ಶುರು ಆಯಿತು. ಈಗ 25 ತನಕ ಬಂದಿದೆ. ಫೈನಲಿ ವಿ ಆರ್ ಹಿಯರ್ ಫಾರ್ ದ ರಿಲೀಸ್ ಆಫ್ ದ ಫಿಲ್ಮ್. ಸರ್ ಒಳ್ಳೇದಾಗಲಿ. ಇದು ನಿಮ್ಮ 3ನೇ ಸಿನಿಮಾ. 300 ಸಿನಿಮಾ ಮಾಡ್ತಾರೆ ನೀವು, ನಿಮ್ಗೆ ಅಷ್ಟು ಶಕ್ತಿ ಇದೆ ನನಗೆ ಗೊತ್ತದು. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಟೆಕ್ನಿಕಲ್ ಟೀಮ್, ಮನು ಗೌಡ, ನಮ್ಮ ಎಡಿಟರು, ಡೈರೆಕ್ಟರು, ಮ್ಯೂಸಿಕ್ ಡೈರೆಕ್ಟರು, ಸೆಟ್ಟು, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಎಲ್ಲ ಇದ್ರು, ಬಾಲಸುಬ್ರಹ್ಮಣ್ಯ. ಸೊ ಇವತ್ತು ಈ ಸಿನಿಮಾ ಒಂದು ಹಂತಕ್ಕೆ ಬಂದಿದೆ ಅಂದರೆ ಎಲ್ಲರನ್ನೂ ಕೋಆರ್ಡಿನೇಟ್ ಮಾಡಿ ಎಲ್ಲರ ಹತ್ರನೂ ಇಷ್ಟ ಇರಲಿ ಕಷ್ಟ ಆಗಲಿ ಸಹಿಸ್ಕೊಂಡು ಕೆಲಸ ಮಾಡಿದ್ದಾರೆ. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಆಲ್ಸೋ.
ಆ್ಯಂಡ್ ಅಫ್ಕೋರ್ಸ್ ಯಾವುದೇ ಸಿನಿಮಾ ಬಂದರೂ ನಾವು ಹೇಳೋದೇ ಮಾತು, ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಸಪೋರ್ಟ್ ಇದೆ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಡೈರೆಕ್ಟರ್ ಹೇಳಿದಾಗೆ ಇಟ್ಸ್ ಅ ಕ್ರೈಮ್ ಥ್ರಿಲ್ಲರ್ ಬೇಸಿಕ್ಲಿ. ಸೊ ಕ್ರೈಮ್ ಥ್ರಿಲ್ಲರ್ ಅಂದ ತಕ್ಷಣ ಅದಕ್ಕೆ ಇನ್ವೆಸ್ಟಿಗೇಟ್ ಮಾಡೋಕೆ ಒಂದು ಆಫೀಸರ್ ಬೇಕಾಗುತ್ತೆ. ಅದಕ್ಕೆ ನನ್ನ ಹತ್ರ ಬಂದರು. ಸೊ ಐ ಪ್ಲೇಯಿಂಗ್ ಅನ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇನ್ ದಿಸ್ ಫಿಲ್ಮ್. ಪ್ರತಿ ಸಲ ಇದೇ ಥರ ಪಾತ್ರಗಳು ಸಿಗ್ತಾ ಇರುತ್ತೆ ಸರ್, ಏನಾದ್ರು ಬೇರೆ ಮಾಡೋಣ ಅಂದೆ. ಇಲ್ಲ ಸರ್, ಈ ಕಥೆಯಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹೀರೋ ಅಂದರು. ಅಲ್ಲ ಸರ್, ಗಂಡ ಇದೆ, ನನಗೆ ಬೇರೆ ಕಂಟಿನ್ಯೂಟಿ ಸಿನಿಮಾಗಳಿದೆ, ಹೆಂಗೆ ಮಾಡೋಣ ಅಂತ ಕೇಳಿದೆ. ಸೊ ಅದಕ್ಕೆ ಹೇಳಿದ್ರು ಸರ್, ಇಲ್ಲ ಸರ್ ನೀವು ಆಫ್ ಡ್ಯೂಟಿ ಇರ್ತೀರಾ ಇನ್ವೆಸ್ಟಿಗೇಟ್ ಮಾಡ್ಬೇಕಾದ್ರೆ ಅಂತ. ಬಟ್ ಥ್ಯಾಂಕ್ ಯು ಫಾರ್ ಇನ್ಸಿಸ್ಟಿಂಗ್ ಆನ್ ಮೀ ಫಾರ್ ಪ್ಲೇಯಿಂಗ್ ದಿಸ್. ಇಲ್ಲ ನಾನು ನಿಜಕ್ಕೂ ಈ ಸಿನಿಮಾ ಒಪ್ಕೊಂತಾ ಇರಲಿಲ್ಲ, ಯಾಕಂದರೆ ಲುಕ್ ಸೆಟ್ ಆಗ್ತಾ ಇರಲಿಲ್ಲ, ಮ್ಯಾಚ್ ಆಗ್ತಾ ಇರಲಿಲ್ಲ ಆಸ್ ಅ ಕಾಪ್ಗೆ. ಬಟ್ ಈ ರಿಯಲಿ ಇನ್ಸಿಸ್ಟೆಡ್ ದಟ್ ನೀವೇ ಬೇಕು ಅಂತ. ಥ್ಯಾಂಕ್ ಯು ಸರ್. ಐ ಹೋಪ್ ಐ ಹ್ಯಾವ್ ಡನ್ ಜಸ್ಟಿಸ್ ದ ರೋಲ್. ನೀವು ತುಂಬ ಚೆನ್ನಾಗಿ ಡೈರೆಕ್ಷನ್ ಫಸ್ಟ್ ಟೈಮ್ ಮಾಡಿದ್ರು, ಒಂದು ಕ್ಲಾರಿಟಿ ಇತ್ತು ಡೈರೆಕ್ಷನ್ ಅಲ್ಲಿ. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಕೇಸ್ ಬೇರೆ ಸರ್, ಕ್ಯಾರೆಕ್ಟರ್ ಇದು ಕೇಸ್ ಬೇರೆ ಸರ್. ಇಲ್ಲೇ ಒಂದೇ ಕೇಸ್ ಎಷ್ಟು ವರ್ಷ ಮಾಡೋಕ್ಕಾಗುತ್ತೆ. ಇದ್ರಲ್ಲೂ ನಾನು ಇನ್ಸಿಸ್ಟ್ ಮಾಡಿ ಒಂದು ಸಾಂಗ್ ಹಾಕ್ಸ್ಕೊಂಡೆ ಸರ್, ಸಾಂಗು ಇರಲಿಲ್ಲ. ಕೇಳಿಬೇಕಂದ್ರೆ ಅಲ್ಲ ಸರ್, ಯಾವುದೋ ಸುಖ ಸಾಂಗ್ ಅಂತ ಕ್ಲಬ್ಬಲ್ಲಿ ಮಾಡ್ತೀರಾ, ನಾವು ಕ್ಲಬ್ಗೆ ಹೋಗಲ್ಲ. ಅಪ್ಪನ ಮೇಲೆ ಸಾಂಗ್ ಇದೆ, ಅಮ್ಮನ ಮೇಲೆ ಸಾಂಗ್ ಬಂದಿದೆ. ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತದೆ ನಿಮ್ನೆಲ್ಲ ನೋಡಿ. ಮೊದಲನೇದಾಗಿ ನಾನು ನಮ್ಮ ನಿರ್ಮಾಪಕರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ್ರು ಎಷ್ಟು ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಅಂತ ಹತ್ರದಿಂದ ನಮ್ಗೆಲ್ಲರಿಗೂ ಗೊತ್ತು. ಹಾಗೆ ನಮ್ಮ ನಿರ್ದೇಶಕರು ಡೈರೆಕ್ಟರ್ ತೀರ್ಥೇಶ್ ಸರ್ಗೆ ತುಂಬಾನೇ ಥ್ಯಾಂಕ್ ಯು. ಬಿಕಾಸ್ ಈ ಒಂದು ಚಿತ್ರ ನನಗೆ ಆಡಿಷನ್ ಮೂಲಕ ಸಿಕ್ಕಿದ್ದು. ಒಂದು ಕಾಲ್ ಬರುತ್ತೆ, ಆಡಿಷನ್ ನಡೀತಿದೆ, ಯಾರು ಹೀರೋ ಅಂತ ಅಂದಾಗ ನಮ್ಮ ತಿಲಕ್ ಸರ್ ಅಂತ ಹೇಳ್ತಾರೆ. ಐ ಥಿಂಕ್ ನಾನು ಇವತ್ತು ಒಂದು ಸತ್ಯನ ಬೆಚ್ಚಿಡ್ಬೇಕಂತ ಅನ್ಕೊಂಡಿದೀನಿ. ಬಿಕಾಸ್ ನಾನು ತುಂಬಾ ಚಿಕ್ಕ, ಅಂದ್ರೆ ಒಂದು 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ. ಅವಾಗ ಬಿಗ್ ಬಾಸ್ ಇವ್ರ ಒಂದು ಸೀಸನ್ ಬರ್ತಾ ಇತ್ತು. ಸೊ ನಾನು ಟಿವಿಯಲ್ಲಿ ಕುತ್ಕೊಂಡು ನೋಡ್ತಿರುವಾಗ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ, ಇವ್ರನ್ನ ನೋಡ್ಬೇಕಲ್ವಾ, ಇವ್ರ ಜೊತೆ ಹ್ಯಾಕ್ ಮಾಡ್ಬೇಕಲ್ವಾ ಅಂತ ಅನ್ಕೊಂಡಿದ್ದೆ. ಬಟ್ ಇವಾಗ ಅದು ಆಯ್ತು, ಈ ಸಿನಿಮಾ. ಸೊ ತುಂಬಾ ಖುಷಿ ಆಯ್ತು. ನಾನು ಅದನ್ನ ತೀರ್ಥೇಶ್ ಸರ್ಗೂ ಹೇಳಿದೆ, ತುಂಬಾನೇ ಖುಷಿ ಆಯ್ತು ನೀವು ನನ್ನನ್ನ ಸೆಲೆಕ್ಟ್ ಮಾಡಿದ್ದು ಅಂತ. ಆ ಒಂದು ಆಡಿಷನ್ ಅಲ್ಲಿ ತುಂಬಾನೇ ಒಂಥರ ಚಾಲೆಂಜಿಂಗ್ ಆಗಿತ್ತು. ಬಿಕಾಸ್ ಯಾಕೆ ಅಂದ್ರೆ ಹೋದೆ ನನ್ನ ಅಮ್ಮನ ಜೊತೆ ಆಡಿಷನ್ಗೆ. ಅವ್ರು ಹೇಳಿದ್ರು ತುಂಬಾ ಜನ ಆಡಿಷನ್ ಬಂದ್ರು, 30ನೇ ಅವರು ನೀವು. ಸೊ ಇದೇ ಫೈನಲ್ ಆಗ್ಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಬಿಕಾಸ್ ನಮ್ ಡೈರೆಕ್ಟರ್ ತುಂಬಾ ಅರ್ಜೆಂಟ್ ಅಲ್ಲಿ ಇದ್ದಾರೆ, ಮೂವಿ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರು. ಸೊ ಅವಾಗ ನಾನು ಡೈಲಾಗ್ ತಗೊಂಡೆ. ಅವ್ರು ಹೇಳಿದ್ ನನಗೆ ಡೈಲಾಗ್ ಮುಖ್ಯ ಅಲ್ಲ, ನಿಮ್ಮ ಪರ್ಫಾರ್ಮೆನ್ಸ್ ಮುಖ್ಯ, ನೀವು ಹೇಗೆ ಆಕ್ಟ್ ಮಾಡ್ತೀರಾ ಅಂತ. ಸೊ ಪಾತ್ರದ ಬಗ್ಗೆ ಕೇಳಿದಾಗ ನಾನೊಂದು ರಿಪೋರ್ಟರ್ ಆಗಿ ಅಂತ ಹೇಳಿದ್ರು, ಜಾನ್ವಿ ಅನ್ನೋ ಒಂದು ಪಾತ್ರ. ಸೊ ಆ ಪಾತ್ರದಲ್ಲಿ ಮಾಡುವಾಗ ಅವ್ರು ಡೈಲಾಗ್ ಕೊಟ್ರು. ನಾನು ನಿಮ್ಮನ್ನೆಲ್ಲ ನೋಡಿದ್ನಲ್ಲ, ಒಂದ್ ಸ್ವಲ್ಪ 2-3 ಸಿನಿಮಾಗಳು ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ಹಾಗಾಗಿ ಆ ತರನೇ ಆಕ್ಟ್ ಮಾಡಿದೆ. ಸೊ ಅವಾಗ ಅವ್ರು ಒಂದು ಹೇಳಿದ್ರು, ಈ ತರ ಬೇಡ, ನನಗೆ ತುಂಬಾ ಸೀರಿಯಸ್ ಆಗಿರುವಂತಹ ಪಾತ್ರ ಅಲ್ಲ ಈ ಒಂದು ಕ್ಯಾರೆಕ್ಟರ್. ಸೀರಿಯಸ್ ಜೊತೆಗೆ ತುಂಬಾ ಫನಿ ಆಗೋ ಇರ್ತಾಳೆ, ತುಂಬಾ ಚೈಲ್ಡಿಶ್ ಆಗೋ ಇರ್ತಾಳೆ. ಸೊ ಇಷ್ಟು ಒಂದು ನಟನೆ ನನಗೆ ಬೇಕು, ಪರ್ಫಾರ್ಮೆನ್ಸ್ ಬೇಕು ಅಂತ. ಸೊ ತುಂಬಾ ಭಯ ಆಯ್ತು, ಎಲ್ಲಿ ಮೇ ಬಿ ಇಷ್ಟು ಜನನೇ ಓಕೆ ಆಗಿಲ್ಲ ಅಂತೆ, ನಾನು ಎಲ್ಲಿ ಓಕೆ ಆಗ್ತೀನಿ ಅಂತ. ಸೊ ಅವಾಗ ಹ್ಯಾಕ್ ಮಾಡಿ ನಾನು ಅಮ್ಮನ ಜೊತೆ ಹೆಂಗಂತೆ ಅಮ್ಮ ಅಂತ ಹೇಳ್ತಾ ಇರುವಾಗ ಅವ್ರೆಲ್ಲೋ ನೋಡ್ಬಿಟ್ಟು, ನೀನ್ ಇವಾಗ ನಿಮ್ಮ ಅಮ್ಮನ ಜೊತೆ ಹೆಂಗೆ ಆಕ್ಟ್ ಮಾಡಿದೆ, ನನ್ಗೆ ಅದೇ ತರ ನ್ಯಾಚುರಲ್ ಬೇಕು ಅಂತ ಮಾಡಿದಾಗ ಅವ್ರು ಹೇಳಿದ್ರು, ನಗ್ತಾ ಇದ್ರು ನನ್ನ ಪರ್ಫಾರ್ಮೆನ್ಸ್ ನೋಡಿ. ನಾನ್ ಯಾಕೆ ಸರ್ ನಾನು ಕಾಮಿಡಿ ತರ ಕಾಣಿಸ್ತಾ ಇದೀನ, ಫನ್ನಿಯಾಗಿ ಕಾಣಿಸ್ತಿದ್ದೀನ? ಓಕೆ, ಅದೇ ಜಾನ್ವಿ ಅನ್ನೋ ಒಂದು ಫನ್ನಿ ಕ್ಯಾರೆಕ್ಟರ್ ಅಂಡ್ ಒಂದು ರಿಪೋರ್ಟರ್ ಕ್ಯಾರೆಕ್ಟರ್. ತುಂಬಾ ಸೀರಿಯಸ್ ಆಗು ಇರುತ್ತೆ, ನೋಡೋರ್ಗೆ ಒಂಥರ ಮಿಕ್ಸ್ ತರ ಇರುತ್ತೆ, ಲೈಕ್ ಸೀರಿಯಸ್ ಫನ್ನಿ ಎಲ್ಲಾ ತರಾನು ಇರುವಂತ ಒಂದು ಮಿಕ್ಸ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಅಂಡ್ ಥ್ಯಾಂಕ್ ಯು ಸೋ ಮಚ್ ತಿಲಕ್ ಸರ್. ನಾನು ಫಸ್ಟ್ ಡೇ ಶೂಟ್ ಅಲ್ಲಿ ತುಂಬಾ ಒಂದ್ ಸ್ವಲ್ಪ ಭಯ ಇತ್ತು ಹೇಗೆ ಏನು ಅಂತ. ತುಂಬಾ ಕೂಲ್ ಆಗಿ ಮಾಡಿ ಆಕ್ಟ್ ಮಾಡಿ ಅಂತ ಹೇಳಿದ್ರು. ಥ್ಯಾಂಕ್ ಯು, ತುಂಬಾ ಖುಷಿ ಆಗ್ತದೆ ನಿಮ್ ಜೊತೆ ಆಕ್ಟ್ ಮಾಡಿದ್ದು. ಹಾಗೆ ವರ್ಧನ್ ಅವ್ರ ಜೊತೆ ಸೀಕ್ವೆನ್ಸ್ ತುಂಬಾ 1-2-3 ಸೀನ್ ಇತ್ತಲ್ಲ, ವರ್ಧನ್ ಅವರೇ ಅವರು ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿ ಆಕ್ಟ್ ಮಾಡಿದ್ವಿ ಇಬ್ರು. ಅಂಡ್ ಮ್ಯೂಸಿಕ್ ಅಷ್ಟೇ, ಸುಖ ಅನ್ನೋ ಒಂದು ಸಾಂಗ್ ಅಲ್ಲಿ ಇದೀನಿ. ಜಸ್ಟ್ ಅದು ಒಂದು ಬಿಕಾಸ್ ಒಂದು ಸಾಂಗ್ ಅಲ್ಲಿ ಬರುವಂತದಲ್ಲ, ಸ್ಟೋರಿಗೆ ಇಂಪಾರ್ಟೆಂಟ್ ಆಗಿದ್ರಿಂದ ಆ ಸಾಂಗ್ ಅಲ್ಲಿ ನಾನು ಒಂದು ಎಂಟ್ರಿ ಸೀಕ್ವೆನ್ಸ್ ಇದೆ. ಸೊ ತುಂಬಾ ಖುಷಿ ಆಗ್ತಿದೆ. ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್. ಹಾಗೆ ನನಗೂ ಕೂಡ. ನನಗೆ ಹೇಳ್ದಂಗೆ ಜಾನ್ವಿ ಅನ್ನೋ ಒಂದು ಪಾತ್ರ ಸೀರಿಯಸ್ ಆಗಿ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಅವಾಗ ಗೊತ್ತಾಗಿದೆ, ಅವರು ಎಕ್ಸ್ಪ್ಲೈನ್ ಮಾಡಿದಾಗ ಇಟ್ಸ್ ಲೈಕ್ ಫನ್ನಿ ತರಾನು ಇರುತ್ತೆ. ನೀವು ಇವಾಗ ರಿಪೋರ್ಟರ್ ಅಂದ್ರೆ ಒನ್ ಟೈಮ್ ತುಂಬಾ ಸೀರಿಯಸ್ ಆಗಿ ಇವಾಗ ನನಗೆ ಕ್ವಶನ್ ಮಾಡ್ತಿದ್ದೀರಾ. ಸೊ ಅದೇ ನಾನು ಈ ಒಂದು ಸ್ಟೇಜ್ ಇಂದ ಹೊರಗಡೆ ಹೋದಾಗ ತುಂಬಾ ಹ್ಯಾಪಿ ಆಗಿ ತುಂಬಾ ಖುಷಿಯಿಂದ ಮಾತಾಡಿಸ್ತೀರಾ. ಸೊ ಇದೇ ಒಂದು ಪ್ಯಾಟರ್ನ್ ಅಲ್ಲಿ ಹೋಗುತ್ತೆ ಆ ರಿಪೋರ್ಟರ್ ಅನ್ನೋ ಒಂದು ಪಾತ್ರ. ಯಾಕೆ ನಗ್ತಿದ್ದೀರಾ? ಸಿನಿಮಾದಲ್ಲಿ ಹಿಂಗೆ ಅನ್ಸುತ್ತೆ, ನಗ್ಬೇಕು ಅನ್ನೋ ಒಂದು ಪಾತ್ರ. ಹೆಚ್ಚಿನ ಮಾಹಿತಿಯನ್ನ ನೀಡಬೇಕು. ವಯಸ್ಸು ಚಿಕ್ಕದು, ಆದ್ರೂ ಮಾಡೋದಕ್ಕೆ ಹೊರಟಿರುವಂತಹ ಕೆಲಸ ಬಹಳ ದೊಡ್ಡದು. ಶುಭವಾಗ್ಲಿ.
ತೀರ್ಥೇಶ್. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ತೀರ್ಥೇಶ್ ಅಂತ. ವರ್ಣತರಂಗ ಒಂದು ಸಸ್ಪೆನ್ಸ್ ಕ್ರೈಮ್ ಸಸ್ಪೆನ್ಸ್ ಫಿಲ್ಮ್. ಆಕ್ಚುಲಿ ವರ್ಣತರಂಗ ಅಂದ್ರೆ ಬಣ್ಣಗಳ ಅಲೆಗಳು ಒಬ್ಬ ವ್ಯಕ್ತಿಗೆ ಎಷ್ಟು ಕಲರ್ ಹಾಕ್ಬಿಟ್ಟು ಲೈಫಲ್ಲಿ ಇರ್ತಾನೆ ಅನ್ನೋದೇ ವರ್ಣತರಂಗದ್ದು ಟೈಟ್ಲದು ಮೀನಿಂಗ್. ಹಾಗೆ ಮೂಡ್ ಬರಲಿದೆ ಅನ್ನೋ ಒಂದು ಭಾವನೆ ವ್ಯಕ್ತಪಡಿಸ್ತಾ ಥ್ಯಾಂಕ್ ಯು ತೀರ್ಥೇಶ್, ಒಳ್ಳೇದಾಗ್ಲಿ ನಿಮಗೆ. ಎಲ್ರಿಗೂ ನಮಸ್ತೆ. ನಾನು ತೀರ್ಥೇಶ್ ಕೊರಮೇರು ಮಾತಾಡ್ತಾ ಇದ್ದೀನಿ, ವರ್ಣತರಂಗ ಚಿತ್ರದ ನಿರ್ದೇಶಕ. ನಮ್ಮದ್ರಲ್ಲಿ ಇವತ್ತು ಧ್ವನಿ ಸುರುಳಿ ಬಿಡುಗಡೆಯಾಗಿದೆ. ತುಂಬ ಖುಷಿ ಆಗ್ತಿದೆ. ಒಂಥರ ಈ ಹಂತಕ್ಕೆ ಬಂದು ನಿಂತಿದೆಯಲ್ಲ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಗ್ತಿದೆ. ಇನ್ನೇನು ರಿಲೀಸ್ ಇದೆ ನವಂಬರಲ್ಲಿ, ಪ್ಲ್ಯಾನಿಂಗ್ ಆಗ್ತಾಯಿದೆ. ಆಮೇಲೆ ನಮ್ಮದು ನಿರ್ಮಾಣ ಮಾಡಿರೋರು ಶಿವಕುಮಾರ್ ಬಿ ಅಂತ, ನಮ್ಮ ಬ್ರದರೇ ಆಗಬೇಕು ಅವರು. ಮ್ಯೂಸಿಕ್ ಅಂತೂ ಸಖತ್ತಾಗಿ ಕೊಟ್ಟಿದ್ದಾರೆ. ಆಕಾಶ್ ರೆಡ್ಡಿ ಮತ್ತು ಯಶವಂತ್ ಭೂಪತಿ ಅವರು. ತುಂಬ ಚೆನ್ನಾಗಿ ಹಾಡುಗಳಂತೂ ತುಂಬ ಚೆನ್ನಾಗಿ ಬಂದಿದೆ. ಅದು ಇವಾಗ ಸದ್ಯದಲ್ಲೇ ಇವಾಗ ನಿಮಗೆ ಸೋಷಲ್ ಮೀಡಿಯಾ ಮತ್ತು ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ ನಿಮಗೆ. ಇವಾಗ ಸುಖ ಸುಖ ಸಾಂಗ್ ಒಂದು ಇವಾಗ ಲಾಂಚ್ ಮಾಡಿದ್ದೀವಿ, ಅದು ಸಿಗುತ್ತೆ ನಿಮಗೆ ಸದ್ಯಕ್ಕೆ. ಆಮೇಲೆ DOP ಆಗಿಬಿಟ್ಟು ಮನು ಗೌಡ ಅಂತ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕ್ಯಾಮ್ರೈಸೇಷನ್ ತುಂಬ ಚೆನ್ನಾಗಿದೆ. ಆಮೇಲೆ ಸ್ಟೋರಿ ಬಗ್ಗೆ ಹೇಳಬೇಕಂತ ಹೇಳಿದರೆ ಕ್ರೈಮ್ ಸಸ್ಪೆನ್ಸು ಒಂಥರ ರಿವೆಂಜ್ ಎಲ್ಲನೂ ಆ್ಯಡ್ ಆಗಿದೆ. ಆಮೇಲೆ ತಿಲಕ್ ಶೇಖರ್ ಅವರು ಲೀಡ್ ರೋಲ್ ಮಾಡಿದ್ದಾರೆ. ವರ್ಧನ್, ಮೇಘನಾ, ಜೀವಿತ, ಆಮೇಲೆ ಪ್ರಸನ್ನ, ಬಜರಂಗಿ ಪ್ರಸನ್ನ ಅವರು, ಇವರು ಕೂಡ ಮೈನ್ ರೋಲೇ ಮಾಡಿರೋದು. ಶೂಟಿಂಗ್ ಮಂಗಳೂರು ಸೋಮೇಶ್ವರ ಮತ್ತು ಬೆಳ್ತಂಗಡಿ. ಬ್ಯಾಂಗ್ಳೂರಲ್ಲಿ ನಮ್ಮದೇ ಸ್ಟುಡಿಯೋಗಳಲ್ಲಿ ರಿಪೋರ್ಟಿಗೆ ಅಂದರೆ ಸಿನಿಮಾದಲ್ಲಿ ಆ ಮೈನ್ ಕ್ಯಾರೆಕ್ಟರ್ನ ಫಾಲೋನೇ ಮಾಡ್ತಾಯಿರ್ತಾರೆ ಅವರು. ಆ್ಯಕ್ಚುಲಿ ನ್ಯೂಸ್ ಏನಂತ ಹೇಳಿದರೆ, ಇವರು ಪ್ರೆಸ್ ರಿಪೋರ್ಟರ್ ಅಂತ ಹೇಳಿದರೆ ಅವರು ಒಂದು ದಿವಸ ಮುಂಚೆನೇ ನಾಳೆ ಏನಾಗುತ್ತೆ ಅಂತ ಬರ್ದಿರ್ತಾರೆ. ಮೇಘನ್ ಅವರು ವರ್ಣತರಂಗ ಅಂತ ಆರ್ಟಿಕಲಲ್ಲೇ ಒಂದು ದಿವಸ ಮುಂಚೆನೇ ಬಂದಿರುತ್ತೆ. ಅದು ಮಾರನೇ ದಿವಸ ನಡೀತಾ ಇರುತ್ತೆ. ಅದು ಸೇಮ್ ಎಕ್ಸಾಕ್ಟ್ಲಿ ನಡೀತಾ ಇರುತ್ತೆ. ಕಾಕತಾಳೀಯನೇ, ಬಟ್ ಸ್ವಲ್ಪ ರಿಯಾಲಿಟಿ. ಇದು ನನ್ನ 3ನೇ ಸಿನಿಮಾ. ಸೊ ತೀರ್ಥೇಶ್ ನನ್ನ ಕಸಿನ್ ಬ್ರದರೇ. ಸೊ ನಾನು ಫಸ್ಟ್ ಸಿನಿಮಾ ಕನಸು ಮರಾಠಿಗೆ ಮಾಡಬೇಕಾದ್ರೆ ಸೊ ಅದು ಒಂದು ಸ್ಮಿತೇಶ್ ಬಾರ್ಯ ಮತ್ತು ಅನೀಶ್ ಪೂಜಾರಿ ಅಂತ ಒಂದು ಕಾಮಿಡಿ ಕಿಲಾಡಿ ಅವ್ರದ್ದು. ಸೊ ಅವರು ಅನೀಶ್ ಪೂಜಾರಿ ಅವ್ರನ್ನ ಒಂದು ಸ್ಟೇಜಿಗೆ ತಂದಿರುವಂಥ ಸಿನಿಮಾ ಅದು. ಸೊ ಸೆಕೆಂಡ್ ಮಾಯೆ ಅಂತ ತುಳು ಟಾಕೀಸ್ ಆಪಲ್ಲಿ ಮಾಡಿರೋದು. ಇದು 3ನೇ ಸಿನಿಮಾ ನಮ್ಮದು. ಸೊ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಐ ಎಂಜಾಯ್ಡ್ ಎ ಲಾಟ್. ಸೊ ಪರ್ಸ್ನಲ್ ಆಗಿ ನಾನು ತಿಲಕ್ ಅವ್ರಿಗೆ ತುಂಬ ಧನ್ಯವಾದ ಹೇಳಬೇಕು ಅಂತ ಇದ್ದೀನಿ. ಬಿಕಾಸ್ ಈಸ್ ಎ ಹಾರ್ಟ್ಲಿ ಅಷ್ಟು ಬ್ಯೂಟಿಫುಲ್ ಪರ್ಸನ್ ಅಂತ ಅಂದರೆ ತಿಲಕ್ ಅವ್ರಿಗೆ ನಾನು ಯಾವಾಗ ಜಸ್ಟ್ ಕಾಲ್ ಮಾಡಿ ಏನಾದರೂ ಅಂದರೆ ನಾನು ಬೇರೆ ಆಯಿಲ್ ಬಿಸ್ನೆಸ್ ಆದ್ರೂ ಸಿನಿಮಾದ ಬಗ್ಗೆ ಒಂದು ಪ್ಯಾಷನ್ ಇಟ್ಟಿರೋದ್ರಿಂದ ತಿಲಕ್ ಅವ್ರ ಜೊತೆ ಡಿಸ್ಕಸ್ ಮಾಡ್ತಿದ್ದೆ. ವಾಟ್ ವಿ ಕ್ಯಾನ್ ಡೂ, ವಾಟ್ ವಿ ಕ್ಯಾನ್ ನಾಟ್ ಟು ಡೂ ಅಂತ ಅಂದ್ಬಿಟ್ಟು. ಸೊ ಈ ವಾಸ್ ಗೈಡಿಂಗ್ ಎ ಲಾಟ್. ಸೊ ಥ್ಯಾಂಕ್ ಯು ತಿಲಕ್. ನಮಸ್ಕಾರ, ಶಿವಕುಮಾರ್ ಅಂತ, ವರ್ಣತರಂಗದ ಪ್ರೊಡ್ಯೂಸರು. ಇದು 3ನೇ ಸಿನಿಮಾ ನಮ್ಮದು. ಸೊ ಇದು ಒಂದು ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ. ಸೊ ತೀರ್ಥೇಶ್ ಅವರ ಡೈರೆಕ್ಷನಲ್ಲಿ ಮಾಡಿರುವಂಥ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಇವತ್ತು ಸಾಂಗ್ ಲಾಂಚದು, ಆಡಿಯೋ ಲಾಂಚದು ಕಾರ್ಯಕ್ರಮ. 3 ಹಾಡು ಸಹ ತುಂಬ ಚೆನ್ನಾಗಿ ಬಂದಿದೆ. ಖಂಡಿತವಾಗ್ಲೂ ಸುಖ ಹಾಡು ನಮ್ಮ ಕನ್ನಡ ಜನತೆಗೆ ಖಂಡಿತವಾಗ್ಲೂ ಇಷ್ಟವಾಗುತ್ತೆ. ಮತ್ತು ಎಲ್ಲ ಚಂದನ್ ಶೆಟ್ಟಿ ಅವರ ರ್ಯಾಪ್ ಸಾಂಗ್ ಆದ್ದರಿಂದ ಅದು ಖಂಡಿತವಾಗ್ಲೂ ಈ ದಸರಾಕ್ಕೆ, ನವರಾತ್ರಿಗೆ ಮತ್ತು ಇದೆಲ್ಲ ಗಣೇಶ ಹಬ್ಬ ಮತ್ತು ನ್ಯೂ ಇಯರ್ಗೆಲ್ಲ ಒಳ್ಳೆ ರ್ಯಾಪ್ ಸಾಂಗ್ ಅಂತ ಹೇಳಿ. ಮತ್ತು ತಿಲಕ್ ಅವರ ರೊಮ್ಯಾಂಟಿಕ್ ಸಾಂಗು ಅದು ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಆಗಲೇ ನಾವು ಮಾತಾಡಿದಾಗೆ ತಾಯಿ ಬಗ್ಗೆ ಎಲ್ಲ ಹಾಡುಗಳು ಬಂದಿದೆ, ತಂದೆ ಬಗ್ಗೆ ಯಾವುದೂ ಬಂದಿಲ್ಲ. ಸೊ ತಂದೆ ಅವ್ರ ಬಗ್ಗೆ ಒಂದು ಎಮೋಷ್ನಲ್ ಸಾಂಗ್ ಮಾಡಿದ್ದೀವಿ. ಒಂದು ಹೊಸ ಪ್ರಯತ್ನ ಕೂಡ ಹೌದು. ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲ ಹಾಡನ್ನ ಕೇಳಿ ಪ್ರೋತ್ಸಾಹಿಸಿ ಈ ಒಂದು ಕನ್ನಡ ಚಲನಚಿತ್ರಕ್ಕೆ ಆಶೀರ್ವಾದ ಮಾಡಿ ಅಂತ ತಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಆಕಾಶ್ ರೆಡ್ಡಿ ಹೇಳಿದ್ವಿ ಹಿಂಗೆ ಅಂದರೆ ತಿಲಕ್ ಅವ್ರಿಗೆ ಒಂದು ಈ ರೀತಿ ರೊಮ್ಯಾಂಟಿಕ್ಸ್ ಹಾಡಬೇಕು ಅಂತ. ಸೊ ಆಕಾಶ್ ರೆಡ್ಡಿ ಮತ್ತು ಯಶವಂತ್ ಭೂಪತಿ ಅವರು ಇಬ್ಬರು ಬಂದು ತಿಲಕ್ ಅವರ ಸ್ಮೈಲ್ಗೋಸ್ಕರನೇ ಆ ಒಂದು ಹಾಡನ್ನ ಕ್ರಿಯೇಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂತು. ಅಪ್ಪನ ಸಾಂಗ್ ಮಾತ್ರ ಟೆನಿಸ್ ಕೃಷ್ಣ ಅವರು ಅದ್ಭುತವಾಗಿ ಆ ಒಂದು ಪಾತ್ರದಲ್ಲಿ ಮಾಡಿದ್ದಾರೆ. ಸೊ ಆ ಒಂದು ಅಪ್ಪನ ಸಾಂಗ್ ಅದಕ್ಕೆ ನಿಜವಾದ ಸಾಂಗ್ ಆ್ಯಕ್ಚುಲಿ ಅದು ಅಪ್ಪನದು ಕ್ರಿಯೇಷನ್ಸ್. ಯಾಕೆಂದರೆ ತೆರೆ ಹಿಂದೆ ಏನೆಲ್ಲ ಟೆಕ್ನಿಷಿಯನ್ ಹೇಗೆ ವರ್ಕ್ ಮಾಡ್ತಾರೋ ಅದೇ ರೀತಿ ಅಪ್ಪ ಅದನ್ನು ಆ ರೀತಿ ಕೆಲಸ ಮಾಡಿರ್ತಾನೆ. ಸೊ ಆ ಒಂದು ಹಾಡು ಒಂದು ಪ್ರಯತ್ನ ಪಟ್ಟಿದ್ದೀವಿ. ಆಕಾಶ್ ರೆಡ್ಡಿ ಅವರು ಬರೀ ಮ್ಯೂಸಿಕ್ ಡೈರೆಕ್ಷನ್ ಮಾಡಿಲ್ಲ, ಹಾಡೊಂದನ್ನ ಬರೆದಿದ್ದಾರೆ ಕೂಡ. ಒಂಥರ ಬೆಳಕಿನ ಕವಿತೆ ಇವರೇ ರಚಿಸಿರುವಂತದ್ದು ಕೂಡ. ಸೊ ಡೈರೆಕ್ಟರ್ ಆದಂತಹ ತೀರ್ಥೇಶ್ ಕೊರಮೇರ್ ಅವರಿಗೆ, ಹಾಗೆ ಪ್ರೊಡ್ಯೂಸರ್ ಆದಂತಹ ಶಿವಕುಮಾರ್ ಸರ್ಗೆ, ನನ್ನ ಗುರುಗಳಾದಂತಹ ಯಶವಂತ್ ಭೂಪತಿ ಸರ್ ಅವರ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಇವತ್ತೊಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಿಂತಿದ್ದೀನಿ. ಆ್ಯಂಡ್
ಅವತ್ತು ನಮ್ಮ ಮಮ್ಮಿ ಒಂದು ಮ್ಯೂಸಿಕ್ ಕ್ಲಾಸ್ಗೆ ನನ್ನ ಇವ್ರ ಹತ್ರ ಸೇರಿಸ್ದಾಗ್ಲೇನೆ ಅವ್ರ ಹತ್ರನೇ ಕಲ್ತು ಇವತ್ತು ಅವ್ರ ಹತ್ರನೇ ಮ್ಯೂಸಿಕ್ಸ್ ಮಾಡಿಕೊಂಡು ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೀನಿ. ಬಲಿತ ಆಗಿರ್ಬೋದು, ವರ್ಣತರಂಗ ಆಗಿರ್ಬೋದು, ಹಲವಾರು ಸಿನಿಮಾಗೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೀನಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ. ಆ್ಯಂಡ್ ಸಾಂಗ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಒಂದು ವರ್ಣತರಂಗಿಗೆ ಸಾಂಗ್ ಮಾಡಬೇಕು, ಫಸ್ಟ್ ಒಂದು ಲವ್ ಸಾಂಗ್ ಒಂದು ಮಾಡಬೇಕು ಅಂತ ನನಗೆ ಚಿಕ್ಕದಾಗ ಒಂದು ಸ್ಟೋರಿ ಹೇಳೋದು. ನನ್ಗೆ ಅದ್ರಲ್ಲಿ ಅರ್ಥ ಆಗಿದ್ದು ಬಂದ್ಬಿಟ್ಟು ಅವ್ರ ಸ್ಟೋರಿ ಹೇಳಿದ್ದು ಒಂದು ಹಳೆ ಸಾಂಗ್ ಒಂದು ಜ್ಞಾಪಕ ಆಯಿತು. ಈ ಹಿಂದಿನಲ್ಲಿ ಬೇಕಾಯಲ್ಲಿ ಸಾಂಗ್ ಇದೆ, ಆ ಸಾಂಗ್ ಜ್ಞಾಪಕ ಆದಾಗ ನಂಗೆ ಈ ಥರ ಆಗಬೇಕು ಅಂತ ಹೇಳಿದ್ರು. ಓಕೆ ಟ್ರೈ ಮಾಡೋಣ ಅಂತ ಹೇಳಿದಾಗ ಟ್ರೈ ಮಾಡ್ತಾ 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 ಅವ್ರಿಗೂ ಸಾಂಗ್ ಕಲಿಸ್ತಾನೆ ಇದ್ದೆ. ಬಟ್ ಅವ್ರಿಗೆ ಎಷ್ಟೋ ಸಾಂಗ್ಸ್ ಕಲಿಸಿದ್ದೀನಿ, ಎಲ್ಲ ರಿಜೆಕ್ಟ್ ಆಗಿತ್ತು. ಬಟ್ ಒಂದು ಟೈಮ್ ಅದು ನಾನು ಒಂದು ಸ್ವಲ್ಪ ಬೇಜಾರು ಮಾಡಿಕೊಂಡು ಇಷ್ಟನೂ ಪಟ್ಟು ಒಂದು ಟ್ಯೂನ್ ಕಳಿಸ್ದೆ. ಬಟ್ ದೇವ್ರ ಮೇಲೆಗೂ ಅದು ಫೈನಲ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್ ಅದನ್ನು ಫೈನಲ್ ಮಾಡಿದ್ದಕ್ಕೆ. ಆ್ಯಂಡ್ ಲಿರಿಸಿಸ್ಟ್ ಅಂತ ಹುಡುಕ್ಬೇಕಾದ್ರೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ಅಶೋಕ್ ಸರ್ ಅವರು ಲಿರಿಕ್ಸ್ ಕೂತ್ಕೊಂಡ್ವಿ ಒಂಥರ ಬೆಳಕಿನ ಕವಿತೆ ಸಾಂಗಿಗೆ. ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ವೈಶಾಖ್ ಅವ್ರು ಚೆನ್ನಾಗಿ ಹಾಡಿದ್ದಾರೆ, ಇದಕ್ಕೆ ವಾಯ್ಸ್ ಕೊಟ್ಟಿದ್ದಾರೆ. ವೈಶಾಖ್ ಆ್ಯಂಡ್ ಮೇಘನ ಅವರು ಹಾಡಿದ್ದಾರೆ. ಆ್ಯಂಡ್ ತಿಲಕ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಕ್ಯಾರೆಕ್ಟರ್ ತಿಲಕ್ ಸರ್ದು ಅವರು ಹೀರೋ ಆಗಿದ್ದಾರೆ ಈ ಮೂವಿಗೆ. ಅಲ್ಲಿವರೆಗೂ ನಂಗೆ ವರ್ಣತರಂಗ ಅಂದಾಗ ತಿಲಕ್ ಸರ್ ಅವ್ರು ಹೀರೋ ಅಂತ ನಂಗೆ ಹೇಳಿರಲಿಲ್ಲ. ಈ ಥರ ಅವ್ರಿಗೊಂದು ಸಾಂಗ್ ಮಾಡಬೇಕು ಅಂತ ಹೇಳಿದಾಗ ಸ್ಟಾರ್ಟಿಂಗ್ ಅವ್ರದ್ದು ನೋಡ್ತಾ ಇರಬೇಕು ಉಗ್ರಮ್ ನೋಡಿದೆ. ಉಗ್ರಮ್ ನೋಡಿದಾಗ ರಾನೇ ತೋರಿಸಿದ್ದಾರೆ, ಬಟ್ ಇವ್ರಿಗೆ ಮೆಲೋಡಿ ತೊಗೊಂಬರೋದು ಹೆಂಗೆ ಅಂತ ನಾನು ಸ್ವಲ್ಪ ಯೋಚನೆ ಮಾಡಬೇಕು. ಚೂರು ಕಷ್ಟನೇ ಆಯಿತು. ಆ್ಯಂಡ್ ಅವರೊಂದು ಸ್ಮೈಲ್, ಆ ಸ್ಮೈಲಿಂದ ಒಂದು ಸಾಂಗ್ನ ಹುಟ್ಟಿದ್ದೇನೆ, ಒಂಥರ ಬೆಳಕಿನ ಕವಿತೆ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಹಾಗೆ ನನ್ನ ಹೆಸರು ಆಕಾಶ್ ರೆಡ್ಡಿ. ವರ್ಣತರಂಗ ಎಂಬ ಸಿನಿಮಾಗೆ ನಾನೊಬ್ಬ ಮ್ಯೂಸಿಕ್ ಡೈರೆಕ್ಟರ್. ಹಾಗೆ ನಮ್ಮ ಗುರುಗಳು ಯಶವಂತ್ ಭೂಪತಿ ಅವರು ಸಪೋರ್ಟ್ ಮಾಡಿದ್ದಾರೆ ನನಗೆ, ಅವರು ಮ್ಯೂಸಿಕ್ ಡೈರೆಕ್ಟರ್. ಆ್ಯಂಡ್ ಮೇಯ್ನ್ ಥಿಂಗ್ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಸರ್ ಅವರು ಬರಬೇಕಿತ್ತು, ನಮ್ಮ ಗುರುಗಳು. ಅವರು ಕಾರಣಾಂತರಗಳಿಂದ ಬಂದಿಲ್ಲ. ಆ್ಯಂಡ್ ಉಕ್ಕಾ ಸಾಂಗ್ ಬಗ್ಗೆ ಹೇಳಬೇಕು ಅಂದಾಗ ಇದೊಂಥರ ಜಾಲಿಯಾಗಿರೋಂಥ ಒಂದು ಸಾಂಗ್. ಎಲ್ಲೇ ಇವಾಗ ಸುಮಾರು ಹುಡುಗರು ಆಗಲಿ ಈಗ ಟ್ರೆಂಡಿಗೆ ಏನು ಬೇಕು ಅಂತ ಒಂದು ಸಾಂಗ್ ಮಾಡಿರೋದು ಸುಕ್ಕಾ ಸಾಂಗ್. ಆ್ಯಂಡ್ ಪಬ್ಗಳಲ್ಲಿ ಪಾರ್ಟೀಸ್ಗಳಲ್ಲಿ ಸುಮಾರು ಜನ ಹೋಗ್ತಾರೆ, ಅಲ್ಲಿ ಪ್ಲೇ ಮಾಡೋದಕ್ಕಂತಲೇ ಮಾಡಿರೋಂಥ ಒಂದು ವರ್ಣತರಂಗದು ಸುಕ್ಕಾ ಸಾಂಗ್. ಡೈರೆಕ್ಟರ್ ಅವರು ಪಾಪ ನೈಟೆಲ್ಲ ಬಿಡದೆ ಕಾಲ್ ಮಾಡಿದ್ದಾರೆ. ನೈಟ್ 2 ಗಂಟೆಗೆ ಕಾಲ್ ಮಾಡಿಬಿಟ್ಟು ಇಂಥ ಒಂದು ಸಾಂಗ್ ನಮಗೆ ಬೇಕು ಅಂದಾಗ 2 ಗಂಟೆಗೆ ಮಾಡಿಕೊಟ್ಟಂತಹ ಸಾಂಗ್ಗಳೇ ಇಂಥ ಸಾಂಗ್ಸು. ಆ್ಯಂಡ್ ನಿಮ್ಮ ಪ್ರೀತಿ ಹೀಗೆ ನಮ್ಮ ಮೇಲೆ ಇರಲಿ. ಆ್ಯಂಡ್ ಇದೇ ಥರ ಒಳ್ಳೊಳ್ಳೆ ಸಾಂಗ್ಸ್ನ ನಾವು ಕೊಡ್ತಾ ಇರ್ತೀವಿ, ನಿಮಗೂ ಇಷ್ಟ ಆಗಂಗೆ. ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾಡ್ಕೊಂಡು ಹೋಗ್ತೀವಿ. ಅಂದರೆ ಇವಾಗ ನಾನು ಕಂಪೋಸ್ ಮಾಡಿದ್ರೆ ಅವರು ಪ್ರೋಗ್ರಾಮಿಂಗ್ ಮಾಡ್ತಾರೆ, ಒಂದೊಂದು ಸತಿ ಅವ್ರು ಕಂಪೋಸ್ ಮಾಡಿದ್ರೆ ನಾನು ಪ್ರೋಗ್ರಾಮಿಂಗ್ ಮಾಡ್ತೀನಿ. ಆ್ಯಂಡ್ ಒಂದೊಂದು ಸತಿಗೆ ಇಬ್ರಿಗೂ ತಲೆ ಏನೋ ಹೊಳಿಲೇ ಇದ್ದಾಗ ಏನೋ ಒಂದು ಆಟ ಆಡ್ಕೊಂಡು ಏನೋ ಒಂದು ಸಾಂಗ್ ಮಾಡೋಕ್ಕೆ ಹೋಗ್ತೀವಿ, ಅದು ಚೆನ್ನಾಗಿ ಬಂದಿರುತ್ತೆ. ಈ ಥರ ಒಂದು ನಮ್ಮ ಸ್ಟುಡಿಯೋಗೆ ಬಂದರೆ ಒಂದು ಗುಡ್ ವೈಬ್ಸ್ ಸರ್, ಏನೋ ಒಂದು ಎಲ್ಲಿಂದನೋ ಒಂದು ಗುಡ್ ವೈಬ್ಸ್ ಅನ್ನೋ ಜಾಗದಲ್ಲಿ ಅಂದರೆ ಎಲ್ಲೋ ಒಂದು ಕಡೆಗೆ ಒಂದು ಇನ್ವೈಟ್ ಮಾಡ್ತಾ ಇರ್ತೀವಿ. ಅಂದರೆ ಇವಾಗ ನಾವು ಇವಾಗ ಅಂಗಡಿಗೆ ಹೋಗಿ ನಾವು ಆ್ಯಪಲ್ ಎಷ್ಟು kg, ಮೋಸಂಬಿ ಎಷ್ಟು kg ಅನ್ನೋ ಥರ ನಾವು ಸಾಂಗ್ಸ್ಗಳಲ್ಲಿ ಏನು kg ತೂಕ ಬರಬೇಕು ಅಂತ ನಾವು ನೋಡ್ತಾ ಇರ್ತೀವಿ ಮೇಯ್ನ್ ಕೂತ್ಕೊಂಡು. ಅಂದರೆ ಒಂದು ಗಿಟಾರ್ ಆಗಿರ್ಬೋದು, ತಬಲ ಆಗಿರ್ಬೋದು, ಬೇರೆ ನಾವು ಶೇಕರ್ಸ್ ಆಗಿರ್ಬೋದು ಯೂಸ್ ಮಾಡ್ಬೇಕಾದ್ರೆ ಇನ್ನೂ ವೆಯ್ಟ್ ಬೇಕು ಅಂದ್ಕೊಂಡು ನಾವು ಕ್ರಿಯೇಟ್ ಮಾಡ್ಕೊಂಡು ಈ ಥರ ಒಂದು ಮೂಡಲ್ಲಿ ನಾವು ಸಾಂಗ್ಸ್ ಮಾಡ್ಕೊಂಡು 3 ಜಾನರ್ ಬೇಕು ಅಂತ ಹೇಳಿದ್ರು ನಮಗೆ. ಫಸ್ಟ್ ಬಂದ್ಬಿಟ್ಟು ಒಂದು ಜಾಲಿ ಮೂಡಲ್ಲಿ ಬೇಕು, ಪಬ್ಬಲ್ಲಿ ಪ್ಲೇ ಮಾಡೋಂಗಿರಬೇಕು ಅಂದರು. ಆವಾಗ ತಲೆಗೊಳ್ದಿದೆ ಸುಕ್ಕಾ ಸಾಂಗ್, ಇದು ಪಾರ್ಟಿ ಸಾಂಗ್. ಆ್ಯಂಡ್ ಒಂದು ತೀರ ಲವ್ ಸಾಂಗ್ ಬೇಕು ಅಂದಾಗ ಒಂಥರ ಬೆಳಕಿನ ಕವಿತೆ ಸಾಂಗ್ ತಲೆಗೆ ಬಂತು, ಅದನ್ನು ಕ್ರಿಯೇಟ್ ಮಾಡಿದ್ವಿ. ಆ್ಯಂಡ್ ಅಪ್ಪ ಸಾಂಗ್ ಬಂದುಬಿಟ್ಟು ಕ್ರಿಯೇಟ್ ಮಾಡೋ ಟೈಮಲ್ಲಿ ನಮ್ಮ ಡ್ಯಾಡಿನೂ ಎಕ್ಸ್ಪೈರ್ಡ್ ಆಗಿದ್ದರು. ಆ್ಯಂಡ್ ಆ ಪೈನ್ನ ನಾನು ಹಿಡ್ಕೊಂಡು ಮತ್ತು ನಮ್ಮ ಯಶವಂತ್ ಸರ್ಗೂ ಹೇಳಿ ಸರ್ ಹಿಂಗೆ ಮಾಡೋಣ ಅಂತ ಹೇಳಿ ಒಂದು ಸಾಂಗ್ ಕ್ರಿಯೇಟ್ ಆದಂತಹ ಅಪ್ಪ ಸಾಂಗ್ ಅದು. ಆಕಾಶ್ ರೆಡ್ಡಿ ಆಕ್ಚುಲಿ ಕೀಬೋರ್ಡ್ ಕಲಿಬೇಕು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಒಂದು ಕ್ಲಾಸಿಗೆ ಜಾಯ್ನ್ ಆಗಿದ್ದು. ಇವತ್ತು ಸಂತೋಷದ ವಿಷಯ ಏನು ಅಂತ ಹೇಳಿದ್ರೆ ಇಬ್ಬರು ಜೊತೆಯಾಗಿ ನಾವು ಮ್ಯೂಸಿಕ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಬಲಿಪೇನ ಅಂತ ಒಂದು ಫಿಲ್ಮ್ಗೆ ಮ್ಯೂಸಿಕ್ ಮಾಡಿದ್ವಿ. ಬಲಿಪೇನ ಫಿಲ್ಮ್ ತುಂಬಾ ಚೆನ್ನಾಗಿ ಬಂತು, ಅದರಲ್ಲಿ ಸಾಂಗ್ಸ್ ತುಂಬಾ ಚೆನ್ನಾಗಿ ಬಂತು, ರೆಕಾರ್ಡಿಂಗ್ ತುಂಬಾ ಚೆನ್ನಾಗಿ ಬಂತು, ಫಿಲ್ಮ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಈಗ ನಮ್ಮ ಹೊಸ ಫಿಲ್ಮ್ ಈಗ ವರ್ಣತರಂಗ, ಅದಕ್ಕೆ ನಮ್ಮ ಪ್ರೊಡ್ಯೂಸರ್ಗೆ ನಾನು ಥ್ಯಾಂಕ್ ಹೇಳಕ್ ಕೊಡ್ತೀನಿ, ಮತ್ತೆ ನಮ್ಮ ಡೈರೆಕ್ಟರ್ಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಡುಗಳಂತೂ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ, ಸಿಂಗರ್ಸು ಚೆನ್ನಾಗಿ ಹಾಡಿದ್ದಾರೆ, ಚಂದನ್ ಶೆಟ್ಟಿ ಅವರು ಚೆನ್ನಾಗಿ ಹಾಡಿದ್ದಾರೆ, ಮತ್ತೆ ವೈಶಾಖ ಮತ್ತೆ ಮೇಘನ ಅವರು ಚೆನ್ನಾಗಿ ಹಾಡಿದ್ದಾರೆ. ಪಿಕ್ಚರೈಸೇಷನ್ ತುಂಬಾ ಚೆನ್ನಾಗಿ ಬಂದಿದೆ. ನಮಸ್ಕಾರ ಪ್ರೇಕ್ಷಕರಿಗೆ.
ನನ್ನ ಹೆಸರು ಯಶವಂತ್ ಭೂಪತಿ ಅಂತ ಹೇಳ್ಬಿಟ್ಟು. ಈ ವರ್ಣತರಂಗ ಅನ್ನೋ ಫಿಲಮ್ಗೆ ನಾನು ಮತ್ತು ಆಕಾಶ್ ರೆಡ್ಡಿ ಅವರು ಸೇರಿ ಮ್ಯೂಸಿಕ್ ಮಾಡಿದ್ದೀವಿ. ಹಾಡುಗಳು ತುಂಬ ಚೆನ್ನಾಗಿ ಬಂದಿದೆ. 3 ಹಾಡಿದೆ. 3 ಹಾಡಲ್ಲಿ ಒಂದು ಚಂದನ್ ಶೆಟ್ಟಿ ಅವರು ಹಾಡಿದ್ದಾರೆ, ಸುಕ್ಕ ಸುಕ್ಕ ಅಂತ ಹೇಳ್ಬಿಟ್ಟು. 3 ಹಾಡಿದೆ. 3 ಹಾಡಲ್ಲಿ ಒಂದು ಹಾಡು ಚಂದನ್ ಶೆಟ್ಟಿ ಅವರು ಹಾಡಿದ್ದಾರೆ, ಸುಕ್ಕ ಸುಕ್ಕ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇನ್ನೊಂದು ಹಾಡು ಮೇಘನಾ ಅವರು ಹಾಡಿದ್ದಾರೆ, ಇನ್ನೊಂದು ಹಾಡು ವೈಶಾಖ್ ಅವರು ಹಾಡಿದ್ದಾರೆ. 3 ಹಾಡುಗಳು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಕತೆ ತುಂಬ ಚೆನ್ನಾಗಿರೋದ್ರಿಂದ ಸಾಂಗ್ಸ್ಗಳು ತುಂಬ ಚೆನ್ನಾಗಿ ಬಂದಿದೆ. ಆಕಾಶ್ ಅವರು ಮತ್ತು ನಾನು ಕಾಂಬಿನೇಷನಲ್ಲಿ ಒಂಥರ ಹೊಸ ಟ್ಯೂನ್ಗಳನ್ನ ಕೊಟ್ಟಿದ್ದೀವಿ. ಜನಕ್ಕೆ ಇದು ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಗುರು ಶಿಷ್ಯರ ಸಮಾಗಮದಿಂದ ಬ್ಯೂಟಿಫುಲ್ ಆದಂತ ಸಾಂಗ್ಸ್ ಬಂದಿದೆ. ವರ್ಷಂಗಿ ಪ್ರಸನ್ನ ಅವ್ರು ಏನ್ ಹೇಳ್ತಾರೆ? ಒಂದಷ್ಟು ಸಿನಿಮಾಗಳಲ್ಲಿ ನಟನ ಕೆಲಸಗಳು ನಡೀತಿರ್ತದೆ, ಆದರೆ ನಮ್ಮ ಊರಿನ ಕಡೆ ನಡೆಯುವಂತ ಸಿನಿಮಾಗಳಲ್ಲಿ ಕೆಲಸ ಮಾಡೋದ್ರಿಂದ ತುಂಬಾ ಪರ್ಸನಲ್ ಆಗಿ ಖುಷಿ ಕೊಡುವಂತ ವಿಷಯ. ಅದೇ ರೀತಿ ವರ್ಣತರಂಗದಲ್ಲಿ ನನ್ನ ಎಪಿಸೋಡ್ ಕಂಪ್ಲೀಟ್ ನಮ್ಮ ಊರ ಕಡೆನೆ ಶೂಟಿಂಗ್ ಆಯಿತು. ಒಂದಷ್ಟು ಸಿನಿಮಾಗಳಲ್ಲಿ ಬರೀ ನೆಗೆಟಿವ್ ಶೇಡೇ ಮಾಡಿದೆ. ಈ ವರ್ಣತರಂಗ ಚಿತ್ರದಲ್ಲಿ ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಒಂದು ಬ್ರಿಟಿಷರ ಕಾಲಘಟ್ಟದಲ್ಲಿ ನಡೆಯುವಂತ ಎಪಿಸೋಡಲ್ಲಿ ಒಬ್ಬ ಆಯುರ್ವೇದಿಕ್ ಪಂಡಿತನ ಪಾತ್ರ ನಂದು. ಆ್ಯಂಡ್ ಪಾತ್ರ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ ಆದಂಥ ಶಿವಕುಮಾರಣ್ಣ ತುಂಬ ಥ್ಯಾಂಕ್ ಯು. ಆ್ಯಂಡ್ ಬಾಲು ಸರ್ಗೂ ತುಂಬ ಥ್ಯಾಂಕ್ ಯು ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ವರ್ಣತರಂಗದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹ್ಯಾಕರ್ ಆಗಿ ಅಭಿನಯಿಸಿದ್ದಾರೆ ಅಂತ ಕೇಳ್ಪಟ್ಟಿ. ವರ್ಣತರಂಗ ಹ್ಯಾಕರ್ ರೋಲು. ಥ್ಯಾಂಕ್ ಯು ಸರ್. ಹ್ಯಾಕರ್ ಅಂದರೆ ಸಿಕ್ಕಾಪಟ್ಟೆ ಎಜುಕೇಶನ್ ಮಾಡಿರ್ಬೇಕು, ತುಂಬ ಓದಿರ್ಬೇಕು. ಅನ್ಫಾರ್ಚುನೇಟ್ಲಿ ನಾನು ಅನ್ಎಜುಕೇಟೆಡ್ ಆ್ಯಕ್ಚುಲಿ. ನನಗೆ ಇಂಗ್ಲೀಷ್ ಅಷ್ಟೆಲ್ಲ ಬರಲ್ಲ ಆ್ಯಕ್ಚುಲಿ. ಬಟ್ ಆ ಥರದೊಂದು ಪಾತ್ರ ನನ್ನ ಕೈಲಿ ಮಾಡಿಸಿದ್ದಾರೆ. ಆ್ಯಕ್ಚುಲಿ ಇಂಗ್ಲೀಷ್ ಎಲ್ಲ ಮಾತಾಡ್ಸಿದ್ದಾರೆ. ನಾನು ಕಷ್ಟಪಟ್ಟು ಕಲಿತು ಈ ಪಾತ್ರಕ್ಕೋಸ್ಕರ ಅಂದರೆ ಏನೇನು ಈ ಪಾತ್ರಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕಲಿತು ಮಾಡಿದ್ದೀನಿ ಆ್ಯಕ್ಚುಲಿ ಈ ಪಾತ್ರ. ಅಂದ್ರೆ ಈ ಪಾತ್ರ ಎಕ್ಸ್ಟ್ರಾರ್ಡನರಿ ರೋಲ್ ಆ್ಯಕ್ಚುಲಿ. ತಿಲಕ್ ಸರ್ ಜೊತೆ ಇಡೀ ಥ್ರೋಟ್ ಸಿನಿಮಾ ಕ್ಯಾರಿ ಆಗುತ್ತೆ ಸಿನಿಮಾ ಪಾತ್ರ. ತುಂಬಾ ಚೆನ್ನಾಗಿದೆ ಪಾತ್ರ. ಥ್ಯಾಂಕ್ ಯು ಸರ್. ಈ ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡಿಕೊಂಡು ಈ ಪಾತ್ರ ನಾನು ತೂಗಿಸ್ತೀನಿ ಅಂತ ಹೇಳಿ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರ ನನ್ನ ಕೊಟ್ಟಿದ್ದಕ್ಕೆ. ತುಂಬಾ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಡಬ್ಬಿಂಗ್ ವರ್ಷನ್ ನಾನು ನೋಡಿದ್ದೀನಿ ಸಿನಿಮಾನ. ತುಂಬಾ ಚೆನ್ನಾಗಿದೆ ಸಿನಿಮಾ. ಹಾಗೆ ನಮ್ಮ ಶಿವಕುಮಾರ್ ಸರ್ ತುಂಬಾ ಒಳ್ಳೇದಾಗಬೇಕು, ತುಂಬಾ ಒಳ್ಳೆ ನಿರ್ಮಾಪಕರು. ಖಂಡಿತವಾಗ್ಲೂ ಜನ ಈ ಸಿನಿಮಾನ ಕೈ ಹಿಡಿದ್ರೆ ಇನ್ನೂ ಒಂದಷ್ಟು ಸಿನಿಮಾಗಳು ಮಾಡ್ಬೇಕು ಅನ್ನೋ ಕನಸುಗಳಿದೆ. ಬೇರೆ ಬೇರೆ ಹತ್ರ ಆಲ್ರೆಡಿ ಸಿನಿಮಾಗಳು ಮಾತುಕತೆ ನಡೀತಿದೆ, ಬೇರೆ ಬೇರೆ ಪ್ರಾಜೆಕ್ಟ್ಗಳು ಮಾಡಬೇಕು ಅನ್ನೋ ಹೇಳಿ. ಸೊ ಒಳ್ಳೇದಾಗ್ಲಿ, ಈ ಸಿನಿಮಾ ತುಂಬಾ ಒಳ್ಳೇದಾಗ್ಲಿ ಸರ್. ನಿರ್ದೇಶಕರಿಗೆ ಮತ್ತೆ ನಿರ್ಮಾಪಕರಿಗೆ. ಆಕ್ಚುಲಿ ಇವತ್ತು ಬಂದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ದಿನ. ಆಕ್ಚುಲಿ ಒಳ್ಳೇದಾಗ್ಲಿ. ಸಾಂಗ್ಗಳು ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಥ್ಯಾಂಕ್ ಯು ತಿಲಕ್ ಸರ್. ವೆರಿ ಸಪೋರ್ಟಿವ್ ಆಗಿ ಇಡೀ ಸೆಟ್ ಅಲ್ಲಿ ಇಡೀ ಅವ್ರ ಜೊತೆನೆ ಪಾತ್ರ ಹೋಗ್ತಿರೋದ್ರಿಂದ. ತಿಲಕ್ ಸರ್ ಜೊತೆ ಐ ಥಿಂಕ್ 3ನೇ ಸಿನಿಮಾ ಆಕ್ಟ್ ಮಾಡ್ತಿರೋದು ನಾನು. ಇದು ನನ್ನ 2ನೇ ಸಿನಿಮಾ. ಆಕ್ಚುಲಿ ಇನ್ಕಂಪ್ಲೀಟ್ ಆಗಿ ಮಾತಾಡ್ತಾ ಇದ್ದೀನಿ. ಬಿಕಾಸ್ ಸ್ಟೇಜ್ ಮೇಲೆ ನಾನು ಜಾಸ್ತಿ ಸತಿ ಮಾತಾಡಿದ್ದೀನಿ ವಿತ್ ಸ್ಟೂಡೆಂಟ್ಸ್. ಬಿಕಾಸ್ ಐ ಆಮ್ ಎ ಟೀಚರ್. ನಾನು ನೇತ್ರಮ್ ಅಂತ ಒಂದು ಮೂವಿ ಮಾಡಿದೆ ನಾನು. ಇದು ಬೈಲಿಂಗ್ವಲ್ ಮೂವಿ. ಇದು ನನ್ನ 2ನೇ ಸಿನಿಮಾ, ಸುಕ್ಕ ಸುಕ್ಕ. ಫಸ್ಟ್ ಆಫ್ ಆಲ್ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ, ಹೇಗಿತ್ತು ಹಾಡು? ಆಕ್ಚುಲಿ ದುನಿಯಾನೆ ದೇವರಾಣೆ ನನ್ನ ಕಾಲ್ ಕೆಳಗಿದೆ ಅಂತ ವರ್ಧನ್ ಅವ್ರು ನಿಂತಾಗ ನನಗೆ ಇಟ್ಸ್ ಲೈಕ್ ಗೂಸ್ ಬಂಪ್ಸ್ ಅಂತೀವಲ್ಲ, ಅದು ಒಂದು ತಿಲಕ್ ಸರ್ ಬಂದಾಗ ಇಟ್ಸ್ ಲೈಕ್ ಮೆಸ್ಮರೈಸಿಂಗ್ ಆನ್ ಸ್ಕ್ರೀನ್. ಸರ್ ವೆರಿ ಆಲ್ ದ ಬೆಸ್ಟ್ ಸರ್ ಫಾರ್ ಸುಕ್ಕ ಸುಕ್ಕ ಸಾಂಗು. ಇಟ್ ಈಸ್ ಗೋಯಿಂಗ್ ಟು ಬ್ರಿಂಗ್ ಸುಖ ಟು ಎವ್ರಿ ಸಿಂಗಲ್ ಹಾರ್ಟ್ ಅನ್ನೋದರಲ್ಲಿ 2ನೇ ಮಾತಿಲ್ಲ. ಯಾಕೆಂದರೆ ಪಿಕ್ಚರೈಸೇಷನ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಐ ಆಲ್ಸೋ ಮೆಟ್ ದ ಲಿರಿಸಿಸ್ಟ್, ದ ಮ್ಯಾನ್ ಹೂ ಕಂಪೋಸ್ ದಿಸ್ ಲಿರಿಕ್. ಲಾಟ್ ಆಫ್ ಇಂಪ್ರೂವೈಸೇಷನ್ಸ್ ಆ್ಯಂಡ್ ಬ್ಯೂಟಿಫುಲ್ ಪಿಕ್ಚರೈಸೇಷನ್ ಇರೋದರಿಂದ ಇಟ್ ಈಸ್ ಗೋಯಿಂಗ್ ಟು ಸ್ಟೀಲ್ ದ ಹಾರ್ಟ್ಸ್ ಆಫ್ ಪೀಪಲ್. ಎಲ್ಲೇ ಪಾರ್ಟಿ ನಡೀತು ಅಂದರೂ ಈ ಸಾಂಗ್ ಅಂತೂ ಖಂಡಿತ ಪ್ಲೇ ಮಾಡ್ತಾರೆ ಆ್ಯಂಡ್ ಪೀಪಲ್ ವಿಲ್ ಸಿಂಪ್ಲಿ ಡಾನ್ಸ್. ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್. ನನ್ನ ಹೆಸರು ಸೆಲ್ವರಾಜ್ ಅಂತ. ಈ ಪಿಕ್ಚರಲ್ಲಿ ನಾನು ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡಿದ್ದೇನೆ. ನನ್ನ ಆತ್ಮೀಯ ಸ್ನೇಹಿತರಾದ ಶಿವಕುಮಾರ್ ಸರ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಸಾಂಗ್. ಇವತ್ತು ನೀವು ನೋಡಿದಿರಿ. ಅದೇ ಥರ ಫೈಟ್ ಅದಕ್ಕಿಂತ ಚೆನ್ನಾಗಿ ಬಂದಿದೆ. ಫೈಟ್ ನಮ್ಮ ಮಂಗಳೂರು ಮತ್ತು ಇಲ್ಲಿ ಬೆಂಗಳೂರಲ್ಲಿ ಶೂಟಿಂಗ್ ಮಾಡಿದ್ದೇವೆ. ಮಂಗಳೂರು ನಮ್ಮ ಬೆಳ್ತಂಗಡಿ ಧರ್ಮಸ್ಥಳ ಮಾಡಿದ್ದೇವೆ ಮತ್ತು ಬೀಚಲ್ಲಿ ಸಾಂಗ್ ಮಾಡಿದ್ದೇವೆ. ಫೈಟ್ ತುಂಬ ಚೆನ್ನಾಗಿ ಬಂದಿದೆ. ಒಂದು ಬ್ರಿಟಿಷ್ ಕಾಲದ ಫೈಟ್ ತುಂಬ ಚೆನ್ನಾಗಿ ಬಂದಿದೆ. ನಮ್ಮೂರಲ್ಲೇ ಮಾಡಿದ್ದೇವೆ. ವರ್ಣತರಂಗ ಚಿತ್ರದ ತಂಡದವರಿಗೆ ನನ್ನ ಅಭಿನಂದನೆಗಳು ಮತ್ತು ವಂದನೆಗಳನ್ನು ತಿಳಿಸ್ತಾ, ಈ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ. ಶಿವಕುಮಾರ್ ಸರ್ ಅವರು ಇದನ್ನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನನ್ನ ಒಂದು ಭಾಗ, ಒಂದು ತೆಲುಗು ಭಾಷೆಯ ಒಂದು ಜವಾಬ್ದಾರಿ ತಗೊಂಡಿದ್ದೀನಿ. ಸೊ ಅದನ್ನು ನಾನು ಅವ್ರಿಗೆ ನನ್ನ ಕೈಲಾದಷ್ಟು ಉತ್ತಮವಾಗಿ ಆ್ಯಸ್ ಇಟ್ ಈಸ್ ಕನ್ನಡ ಯಾವ ಥರ ಬಂದಿದೆಯೋ ಅದೇ ಥರ
ಅದಕ್ಕಿಂತ ಇದು ಸ್ವಲ್ಪ 1% ಜಾಸ್ತಿನೇ ಚೆನ್ನಾಗಿ ಮಾಡಬೇಕು ಅನ್ನೋದು ಒಂದು ಎಫರ್ಟ್ ಹಾಕಿ ಖಂಡಿತವಾಗ್ಲೂ ಮಾಡಿಕೊಡ್ತೀನಿ ಅಂತ ಭರವಸೆ ಕೊಡ್ತಿದ್ದೀನಿ. ಯಾಕಂದರೆ ಬಂಡವಾಳ ಹಾಕಿದವ್ರಿಗೆ ಬೆನ್ನ ಮೇಲೆ ಭಾರ ಇರುವಂಥದ್ದು ಗೊತ್ತಾಗುತ್ತೆ. ಸೊ ಆದಷ್ಟು ಅದನ್ನು ಕಡಿಮೆ ಮಾಡುವಂಥ ಒಂದು ಉದ್ದೇಶ ನಮ್ದು ಅಷ್ಟಿದೆ. ವರ್ಣತರಂಗ ಸಿನಿಮಾದ ಒಂದು ಹಾಡು ಬಿಡುಗಡೆ ಆಗಿದೆ. ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಭಾಗ್ಯನಗರದ ಗೆಳೆಯರು ಎರಡನ್ನ ಬರೆದಿದ್ದಾರೆ. ಭಾಗ್ಯಪಲ್ಯ ಅಂದ್ರು, ಈಗ ಭಾಗ್ಯನಗರ ಆಗಿದೆ. ಬಹುಶಃ 2002ರಲ್ಲಿ ಅನ್ಸುತ್ತೆ ಭಾಗ್ಯಪಲ್ಯ ಆಗ್ಬಾರ್ದು, ಭಾಗ್ಯನಗರ ಆಗ್ಬೇಕು ಅಂತ ಹೇಳಿ ಅಡಿಗಲನ್ನ ಇಟ್ಟಿದ್ದೆ ಕರ್ನಾಟಕ ರಕ್ಷಣಾ ವೇದಿಕೆ, ನಾರಾಯಣಗೌಡ್ರು. ಆ ಕನಸು ಇವತ್ತು ನನ್ಸಾಗಿದೆ ಅಂತ ಹೇಳಲಿಕ್ಕೆ ನಿಮ್ಮೆಲ್ಲರ ಮುಂದೆ ಖುಷಿ ಆಗುತ್ತೆ. ಸ್ವಾಮಿಯವರಿಗೆ ಬಹಳ ಧನ್ಯವಾದಗಳನ್ನು ಹೇಳ್ತಾ, ವಿಶೇಷವಾಗಿ ನಮ್ಮ ಸ್ನೇಹಿತರು, ಆತ್ಮೀಯ ಸ್ನೇಹಿತರಾದಂಥ ಶಿವಕುಮಾರ್ ಅವರು, ನಿರ್ಮಾಪಕರು, ಬಹಳ ಕನಸನ್ನು ಇಟ್ಕೊಂಡು ಈ ಸಿನಿಮಾವನ್ನು ಮಾಡಿದ್ದಾರೆ. ಅವರ ಸಹೋದರನಾಗಿ, ನಮಗೂ ಸಹೋದರನಾಗಿ ಇರ್ತಕ್ಕಂಥ ತೀರ್ಥೇಶ್ ಅವರು ಬಹಳ ಕಷ್ಟಪಟ್ಟು ಈ ಸಿನಿಮಾವನ್ನ ಕನ್ನಡಿಗರಿಗೆ ಕೊಡಬೇಕು ಅಂತ ಹೇಳಿ ಬಹಳ ವರ್ಷಗಳಿಂದ, 1-2 ವರ್ಷಗಳಿಂದ ತುಂಬಾ ಶ್ರಮ ವಹಿಸಿ ಈ ಸಿನಿಮಾವನ್ನು ಮಾಡಿದ್ದಾರೆ. ಒಳ್ಳೆ ಚೆನ್ನಾಗಿ ಮೂಡಿ ಬಂದಿದೆ. ಇವತ್ತು ಏನು 3 ಹಾಡುಗಳನ್ನ ನಾವೇನು ನೋಡಿದ್ವಿ, ಅದರಲ್ಲಿ ನನ್ನ ರಾಜನಿವಾಸ ಸಿನಿಮಾದ ನಿರ್ದೇಶಕರು ಮಿಥುನ್ ಸುವರ್ಣ ಅವರು ಒಂದು ಹಾಡು ಬರ್ತಿದ್ರು ಅಪ್ಪನ ಬಗ್ಗೆ. ನಾವು ಅಮ್ಮನ ಬಗ್ಗೆ ತುಂಬಾ ಹಾಡುಗಳನ್ನ ನಾವು ಕೇಳಿದ್ವಿ, ಅಪ್ಪನ ಬಗ್ಗೆ ತುಂಬಾ ಕಡಿಮೆನೆ ಹಾಡುಗಳು ಇರೋದು. ನಮ್ಮ ಸಿನಿಮಾದಲ್ಲಿ ಒಂದು ಅಪ್ಪನ ಬಗ್ಗೆ ಹಾಡಿದೆ. ಹಾಗಾಗಿ ಅಪ್ಪನ ಬಗ್ಗೆ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ, ಅದ್ಭುತವಾಗಿ ಬಂದಿದೆ ಆ ಹಾಡು ಸಹ. ಇನ್ನ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ನಮ್ಮ ವರ್ಧನ್ ಅವರು, ಹಫ್ತಾ ಸಿನಿಮಾ ಬಂದಾಗ್ಲಿಂದ ಸಹ ನನಗೆ ಆತ್ಮೀಯ ಸ್ನೇಹಿತರು, ಒಳ್ಳೆ ಸ್ನೇಹಜೀವಿ ಕೂಡ, ಒಳ್ಳೆ ಪಾತ್ರಕ್ಕೆ ಜೀವ ತುಂಬುವಂತ ಕಲಾವಿದ. ಹಾಗೆ ಜೊತೆಗೆ ತಿಲಕ್ ಅವ್ರನ್ನ ಬೇರೆ ಬೇರೆ ಪಾತ್ರಗಳಲ್ಲಿ ನಾವು ನೋಡಿದ್ದೇವೆ. ನೀವೆಲ್ಲರೂ ಇವತ್ತು ಅವರು ಚಾಕ್ಲೇಟ್ ಬಾಯ್ ಪಾತ್ರದಲ್ಲಿ ನೋಡ್ಬೇಕು ಅಂತ ಹೇಳಿ, ಅಂದ್ರೆ ಒಬ್ಬ ಪ್ರೇಮಿಯಾಗಿ ನೋಡ್ಬೇಕು ಅಂತ ಹೇಳಿ ಬಯಸ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ಆಗ್ಬೋದು, ಹೇಳಕ್ಕಾಗಲ್ಲ. ಆ ತರ ಚಿತ್ರಗಳನ್ನ ಬರಲಿ ಅವರ ಮುಖಾಂತರ ಅಂತ ಹೇಳಿ ನಾನು ಸಹ ಕೇಳ್ಕೊಳ್ತೇನೆ. ಇನ್ನೇನು ವಿಶೇಷವಾಗಿ ಈಗ ವರದರಾಜ್ ಅವ್ರ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿದೆ. ಇಡೀ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ದೊಡ್ಡ ಪರಭಾಷಾ ಅಂದ್ರೆ ತೆಲುಗು, ತಮಿಳು, ಮಲಯಾಳಂ ಸಿನಿಮಾಗಳನ್ನ ಕನ್ನಡಕ್ಕೆ ಡಬ್ ಮಾಡುವಂಥದ್ದು ಇರ್ಬೋದು, ಅಥವಾ ಕನ್ನಡದ ಸಿನಿಮಾಗಳನ್ನ ಬೇರೆ ಬೇರೆ ಭಾಷೆಗಳಿಗೆ ಅದೇ ರೀತಿ ಡಬ್ ಮಾಡಿ ಯಾವುದು ಡಬ್ ಆಗಿದೆ ಅನ್ನೋ ತರ ಗೊತ್ತಾಗದೆ ಇರೋ ತರ ಮಾಡುವಂತ ಕಲಾವಿದರು, ನನ್ನ ಆತ್ಮೀಯ ಸ್ನೇಹಿತರು ಕೂಡ. ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯವರು. ಹಾಗಾಗಿ ಅವ್ರಿಗೂ ಸಹ ಅಭಿನಂದನೆಗಳನ್ನ ಹೇಳ್ತಾನೆ. ಯಾಕಂದ್ರೆ ದೊಡ್ಡ ಪುಷ್ಪ ಇರ್ಬೋದು, RRR ಇರ್ಬೋದು, ಇಂತ ಒಳ್ಳೊಳ್ಳೆ ದೊಡ್ಡ ಸಿನಿಮಾಗಳನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿರ್ತಕ್ಕಂಥ ಇವರು. ಮತ್ತೆ ಡಬ್ಬಿಂಗ್ ಹೋರಾಟದಲ್ಲಿ ನಾವು ಸಹ ಅನೇಕ ವರ್ಷಗಳಿಂದ ಇದ್ದಂಥದ್ದು. ಈಗ ಡಬ್ಬಿಂಗ್ ಬಂದಿದೆ ಕರ್ನಾಟಕಕ್ಕೆ. ಹಾಗಾಗಿ ಅನೇಕರಿಗೆ ಇವತ್ತು ಕೆಲಸ ಸಿಗ್ತಾ ಇದೆ. ಡಬ್ಬಿಂಗ್ ಕಲಾವಿದರು ಇರ್ಬೋದು, ತಂತ್ರಜ್ಞರು ಇರ್ಬೋದು, ಅನೇಕರಿಗೂ ಸಹ ಇಲ್ಲಿ ಕೆಲಸ ಸಿಗ್ತಾ ಇದೆ. ವಿಶೇಷವಾಗಿ ಸಂಗೀತ ನಿರ್ದೇಶಕರು ಮೂರ್ತಿ ಚಿಕ್ಕದಾದವ್ರು, ಕೀರ್ತಿ ದೊಡ್ಡರು, ಆಕಾಶ್ ಮತ್ತೆ ಯಶವಂತ್ ಅವರ ಗುರು ಶಿಷ್ಯರ ಒಂದು ಇದರಲ್ಲಿ ಮೂಡಿ ಬಂದಿರತಕ್ಕಂಥ ಸಂಗೀತ ಬಹಳ ಚೆನ್ನಾಗಿ ಬಂದಿದೆ. ಹಾಗಾಗಿ ಕನ್ನಡ ಚಲನಚಿತ್ರ ರಂಗದಲ್ಲಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಕನ್ನಡ ಚಿತ್ರಗಳನ್ನ ನೋಡ್ಲಿಕ್ಕೆ ಥಿಯೇಟರ್ಗೆ ಜನ ಬರಲ್ಲ ಅಂತಿದ್ರು. ಈಗ ಜನನ ಕರ್ಕೊಂಡು ಬರುವಂತ ಅನೇಕ ಸಿನಿಮಾಗಳು ಬರ್ತಾ ಇದಾವೆ. ಅಂತ ಸಿನಿಮಾಗಳಲ್ಲಿ ಆ ಸಾಲಿನಲ್ಲಿ ಇದು ಸಹ ವರ್ಣತರಂಗವು ಆಗ್ಲಿ, ಇನ್ನ ಒಳ್ಳೊಳ್ಳೆ ಸಿನಿಮಾ ಬರಲಿ, ಮತ್ತೆ ಒಳ್ಳೊಳ್ಳೆ ಕಲಾವಿದರು ಹುಟ್ಕೊಳ್ಳಿ, ಹೊಸ ಪ್ರತಿಭೆಗಳು ಬರಲಿ ಕನ್ನಡ ಚಿತ್ರರಂಗಕ್ಕೆ ಅಂತ ಹೇಳ್ತಾ, ದಿವ್ಯಾ ಅಲಿಯವ್ರವ್ರಿಗೂ ಸಹ ಅವರು ನಮ್ಮ ಕರಾವೆ ಕುಟುಂಬದವರು. ಹಾಗಾಗಿ ಅವ್ರಿಗೂ ಸಹ ವಂದನೆಗಳು ಹೇಳ್ತಾ, ನೆರೆದಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಈ ಸಿನಿಮಾವನ್ನ ದೊಡ್ಡ ಮಟ್ಟಕ್ಕೆ ಜನರಿಗೆ ರೀಚ್ ಆಗುವ ರೀತಿ ಮಾಡಿ. ನಾನು ಬಂಜಾರ ಲಂಬಾಣಿ ಸಂಘದ ಕಾರ್ಯಾಧ್ಯಕ್ಷನಾಗಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ನಮ್ಮ ಜನಾಂಗದ ಮತ್ತು ಇತರೆ ಜನಾಂಗದ ಕಷ್ಟ ಸುಖಗಳಿಗೆ ಭಾಗಿಯಾಗ್ತಾ ಇರ್ತೇನೆ. ಈ ವೇದಿಕೆಗೆ ನನ್ನನ್ನ ಅತಿಥಿಯಾಗಿ ಕರೆಸಿದಕ್ಕೆ ಎಲ್ಲರಿಗೂ ಕೂಡ, ಈ ವೇದಿಕೆ ಮೇಲೆ ಇರೋರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಾನು ಕನಕಪುರ ತಾಲೂಕಿನವನು. ನಾನು ದುರ್ಗಾ ಪರಮೇಶ್ವರಿ ದೇವರ ಅರ್ಚಕ ಕೂಡ. ರಾಜಕೀಯದಲ್ಲಿ ಹಲವು ಹುದ್ದೆಗಳಲ್ಲಿದ್ದೆ. ಆದರೆ ಈ ಸಿನಿಮಾ ವರ್ಣತರಂಗ ಅಂತ ಏನು ಇಟ್ಟು ಹೆಸರಿಟ್ಟು ಈ ಸಿನಿಮಾವನ್ನ ಮಾಡ್ತಾ ಇದ್ದಾರೆ. ಇದನ್ನ ಶ್ರೇಯಸ್ಸು ಪರಿಪೂರ್ಣವಾಗಿ ಎಲ್ಲ ದೇವರ ಶಕ್ತಿ ಕೊಡ್ಲಿ ಅಂತ ಹೇಳಿ ಮೊದಲು ಮೇಡಮ್ನವರು ಚಾಮುಂಡೇಶ್ವರಿ ಅಮ್ಮನವರ ಕೃಪೆ ಹಾಡನ್ನು ಹಾಡಿದ್ರು. ಅವ್ರಿಗೂ ಕೂಡ ಚಾಮುಂಡೇಶ್ವರಿ
ಈ ಶಿವಕುಮಾರ್ ಸಾಹೇಬರಿಗೂ ಮತ್ತು ಈ ವೇದಿಕೆಯಲ್ಲಿರುವಂಥ ಗಣ್ಯ ವ್ಯಕ್ತಿಗಳಿಗೆ ಈ ಸಿನಿಮಾ ಏನೋ ಒಳ್ಳೆ ಹೆಸರು ಬರಲಿ, ಒಳ್ಳೆ ಶಕ್ತಿ ಬರಲಿ ಅಂತ ನಾನು ಆ ದೇವರಲ್ಲಿ ಚಾಮುಂಡೇಶ್ವರಿ, ದುರ್ಗಾ ಪರಮೇಶ್ವರಿಯಲ್ಲಿ ಕೇಳ್ಕೊಳ್ತಾ, ತಿಲಕ್ ಸರ್ ಅಂದ್ರೆ ತಿಲಕ ಅಂದ್ರೆ ಹಣೆಯಲ್ಲಿ ಬಟ್ಟನ ಇಡ್ತಾರೆ ಅಲ್ವಾ ಮೇಡಮ್? ಹಾಗೆ ಎಲ್ಲರಿಗೂ ಹಣೆಯಲ್ಲಿ ಬಟ್ಟಿಟ್ಟು ಏನೋ ಒಂದು ವರ್ಣ ಸಿಗುತ್ತೆ. ಅದೇ ರೀತಿ ತಿಲಕ್ ಸಾಹೇಬರು ಕೂಡ ಎಲ್ಲರಿಗೂ ಬೇಕಾಗಿ ಸಿನಿಮಾದಲ್ಲಿ ಒಳ್ಳೆ ಶಕ್ತಿ ಬರಲಿ, ಒಳ್ಳೆ ಆಕ್ಟರ್ ಆಗಿ ಮುಂದುವರಿಲಿ ಅಂತ ಅವ್ರಿಗೂ ಕೂಡ ಆಶೀರ್ವಾದವನ್ನ ಮಾಡ್ತೀನಿ. ನಾನು ಜಾಸ್ತಿ ಮಾತಾಡಲ್ಲ. ವರ್ಣತರಂಗ ಟೀಮ್ಗೆ ಎಲ್ರಿಗೂ ಒಳ್ಳೆದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹಾಗೂ ಬೇಗ ಪ್ರೊಡ್ಯೂಸರ್ ಏನ್ ಜಾಸ್ತಿ ಹೇಳೋದಂದ್ರೆ, ಈಗ ಎಲ್ಲರೂ ಕೂಡ ಹೊಸ ಟೀಮ್ನೇ ನೋಡಕ್ಕೆ ಖುಷಿ ಆಗತ್ತೆ. ಈಗ ಸರ್ ಹೇಳ್ದಂಗೆ ಸೂಫ್ರಮ್ಸು ಎಲ್ಲ ಹೊಸಬ್ರು ಹಾಕೊಂಡು ಬಂದಿರೋದ್ರಿಂದ ಆ ರೇಸ್ ಸ್ಟಾರ್ಟ್ ಆಗಿದೆ ಈಗ. ಸೊ ಹಾಗಾಗಿ ಇಲ್ಲಿ ಸ್ವಾಮಿಯರ್ ಇರ್ಬೋದು, ನಮ್ಮ ತೀರ್ಥೇಶ್ ಇರ್ಬೋದು, ಎಲ್ಲರಿಗೂ ಕೂಡ ಇನ್ಕ್ಲೂಡಿಂಗ್ ಎವ್ರಿಥಿಂಗ್ ತಿಲಕ್ ಅಂಡ್ ಆಕ್ಟರ್ಸ್ ಎವ್ರಿ ಬಿಫೋರ್ ಯು ಅಂಡ್ ಆಲ್, ನನ್ನ ಕಡೆಯಿಂದ ಆಲ್ ದ ಬೆಸ್ಟ್.